ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವರ್ಷದಲ್ಲಿ ಕೆಲವು ದಿನಗಳನ್ನು ನಮ್ಮ ಸನಾತನ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ದಿನಗಳೆಂದು ಪರಿಗಣಿಸಲಾಗಿದೆ. ಅಂತಹ ವಿಶೇಷ ದಿನಗಳಲ್ಲಿ ಆಷಾಢ ಅಮಾವಾಸ್ಯ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಈ ದಿನವನ್ನು ಪಿತೃಗಳ ಸ್ಮರಣೆ, ದಾನ, ಧರ್ಮ, ದೇವರ ಆರಾಧನೆ ಮತ್ತು ಆತ್ಮಶುದ್ಧಿಗಾಗಿ ಅತ್ಯಂತ ಶುಭ ದಿನವೆಂದು ನಂಬಲಾಗುತ್ತದೆ. ಹಿರಿಯರು ಹೇಳುವ ಪ್ರಕಾರ ಈ ದಿನ ಭಕ್ತಿಯಿಂದ ಮಾಡಿದ ಸಣ್ಣ ಪುಣ್ಯದ ಕಾರ್ಯವು ಅನೇಕ ಪಟ್ಟು ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನವನ್ನು ನಿರ್ಲಕ್ಷಿಸದೆ ಭಕ್ತಿ, ಶ್ರದ್ಧೆ ಮತ್ತು ಸಾತ್ವಿಕ ಮನೋಭಾವದಿಂದ ಆಚರಿಸುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣದಿಂದ ಅನೇಕ ಮನೆಗಳಲ್ಲಿ ಈ ದಿನ ವಿಶೇಷ ಪೂಜೆಗಳು, ಪಿತೃತರ್ಪಣ, ಅನ್ನದಾನ ಹಾಗೂ ಕೆಲವು ಸಾತ್ವಿಕ ಆಹಾರಗಳನ್ನು ಸೇವಿಸುವ ಸಂಪ್ರದಾಯ ಎಂದಿಗೂ ಮುಂದುವರೆದಿದೆ. ವಿಶೇಷವಾಗಿ ಈ ದಿನ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಒಂದು ವಿಶೇಷ ಆಹಾರವನ್ನು ಪ್ರಸಾದವಾಗಿ ಸೇವಿಸಿದರೆ ಮನೆಯಲ್ಲಿ ಸದಾ ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಹಲವರು ನಂಬುತ್ತಾರೆ. ಹಾಗಾದರೆ ಸ್ನೇಹಿತರೆ, ಆ ವಿಶೇಷ ಆಹಾರ ಯಾವುದು? ಅದನ್ನು ಬೆಳಿಗ್ಗೆ ಸೇವಿಸಬೇಕಾ ಅಥವಾ ಪೂಜೆಯ ನಂತರವೇ ಸೇವಿಸಬೇಕಾ? ಯಾವ ವಿಧಾನದಲ್ಲಿ ಸೇವಿಸಿದರೆ ಅದರ ಆಧ್ಯಾತ್ಮಿಕ ಮಹತ್ವ ಹೆಚ್ಚುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈ ದಿನ ಹಣದ ಹರಿವಿಗೆ ಮತ್ತು ಮನೆಯ ಸುಖ ಶಾಂತಿಗೆ ಸಂಬಂಧಿಸಿದಂತೆ ಯಾವ ಆಚರಣೆಗಳನ್ನು ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾಗಿದೆ? ಇನ್ನು ಈ ದಿನ ಅನೇಕರು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಶುಭ ಫಲ ಕಡಿಮೆ ಆಗುತ್ತದೆ ಎಂದು ಏಕೆ ಹೇಳುತ್ತಾರೆ? ಆ ತಪ್ಪು ಯಾವುದು? ಅದನ್ನು ಹೇಗೆ ತಪ್ಪಿಸಿಕೊಳ್ಳಬೇಕು? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ವೀಕ್ಷಿಸಿ, ಏಕೆಂದರೆ ಕೊನೆಯಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಒಂದು ಮಹತ್ವದ ಸಂಪ್ರದಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಸ್ನೇಹಿತರೆ, ನಮ್ಮ ಹಿರಿಯರು ಹೇಳುವಂತೆ ಆಷಾಢ ಅಮಾವಾಸ್ಯೆಯಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ದೇವರ ಪೂಜೆ ಮಾಡಬೇಕು. ನಂತರ ಭಕ್ತಿಯಿಂದ ದೇವರಿಗೆ ಮೊಸರು ಅನ್ನ ಅಥವಾ ಎಳ್ಳು ಬೆರೆಸಿದ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ಅದನ್ನು ಪ್ರಸಾದವೆಂದು ಭಾವಿಸಿ ಸೇವಿಸುವುದು ಶುಭವೆಂದು ನಮ್ಮ ಸಂಪ್ರದಾಯದಲ್ಲಿ ಹೇಳಲಾಗಿದೆ. ಇಲ್ಲಿ ಮೊಸರು ಕೇವಲ ಒಂದು ಆಹಾರವಲ್ಲ, ಅದು ಮನಸ್ಸಿಗೆ ಶಾಂತಿ, ತಂಪು ಮತ್ತು ಪಾವಿತ್ರ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಎಳ್ಳಿಗೆ ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನವಿದೆ. ಎಳ್ಳನ್ನು ಪಿತೃ ಕಾರ್ಯಗಳು, ದಾನ ಧರ್ಮ ಮತ್ತು ಪೂಜಾ ವಿಧಿಗಳಲ್ಲಿ ಬಳಸಲಾಗುತ್ತದೆ. ಆದ್ದರಿಂದ ಎಳ್ಳು ಬೆರೆಸಿದ ಅನ್ನವನ್ನು ಈ ದಿನ ಸೇವಿಸುವುದು ಪಿತೃಗಳನ್ನು ಗೌರವಿಸುವ ಭಾವನೆಯೊಂದಿಗೆ ಸಂಬಂಧಿಸಿದೆ ಎಂದು ನಂಬಲಾಗುತ್ತದೆ. ಸ್ನೇಹಿತರೆ, ಈ ಪ್ರಸಾದವನ್ನು ಸೇವಿಸುವುದರ ಹಿಂದಿನ ಉದ್ದೇಶ ಕೇವಲ ಆಹಾರ ಸೇವನೆಯಲ್ಲ, ದೇವರ ಕೃಪೆಗೆ ಕೃತಜ್ಞತೆ ಸಲ್ಲಿಸುವುದು, ಪಿತೃಗಳನ್ನು ಸ್ಮರಿಸುವುದು ಮತ್ತು ಜೀವನದಲ್ಲಿ ಸಾತ್ವಿಕತೆ, ವಿನಯ ಹಾಗೂ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದೇ ಇದರ ಮುಖ್ಯ ಅರ್ಥವಾಗಿದೆ. ನಮ್ಮ ಸಂಪ್ರದಾಯದ ನಂಬಿಕೆಯ ಪ್ರಕಾರ ಆಷಾಢ ಅಮಾವಾಸ್ಯೆಯಂದು ಇಂತಹ ಸಾತ್ವಿಕ ಆಚರಣೆಗಳನ್ನು ಭಕ್ತಿಯಿಂದ ಪಾಲಿಸಿದಾಗ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದಿನ ಈ ಸರಳವಾದ ಆಚರಣೆಯನ್ನು ಭಕ್ತಿಯಿಂದ ಅನುಸರಿಸುವುದು ಉತ್ತಮವೆಂದು ಹಿರಿಯರು ಸಲಹೆ ನೀಡುತ್ತಾರೆ. ಸ್ನೇಹಿತರೆ, ಆಷಾಢ ಅಮಾವಾಸ್ಯೆಯಂದು ಅನೇಕ ಕುಟುಂಬಗಳಲ್ಲಿ ಬದನೆಕಾಯಿಯನ್ನು ಸೇವಿಸುವುದನ್ನು ತಪ್ಪಿಸುವ ಸಂಪ್ರದಾಯವಿದೆ. ಹಿರಿಯರ ನಂಬಿಕೆಯ ಪ್ರಕಾರ ಅಮಾವಾಸ್ಯೆಯಂತಹ ಪವಿತ್ರ ತಿಥಿಯಲ್ಲಿ ಸಾಧ್ಯವಾದಷ್ಟು ಸಾತ್ವಿಕ ಮತ್ತು ಶುದ್ಧ ಆಹಾರಗಳನ್ನು ಸೇವಿಸಬೇಕು. ಈ ಕಾರಣದಿಂದ ಕೆಲವು ಪ್ರದೇಶಗಳಲ್ಲಿ ಬದನೆಕಾಯಿಯನ್ನು ಆ ದಿನದ ಅಡುಗೆಯಿಂದ ದೂರವಿಡಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಬದನೆಕಾಯಿಯನ್ನು ವ್ರತ ಮತ್ತು ಪೂಜೆಯ ದಿನಗಳಲ್ಲಿ ಶುಭಕರ ಆಹಾರವೆಂದು ಪರಿಗಣಿಸುವುದಿಲ್ಲ. ಆದ್ದರಿಂದ ದೇವರಿಗೆ ನೈವೇದ್ಯವಾಗಿ ಸಹ ಇದನ್ನು ಸಾಮಾನ್ಯವಾಗಿ ಅರ್ಪಿಸುವುದಿಲ್ಲ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ಅದರ ಬದಲಿಗೆ ಮೊಸರು ಅನ್ನ, ಎಳ್ಳು ಬೆರೆಸಿದ ಅನ್ನ, ಹಣ್ಣುಗಳು, ಪಾಯಸ ಹಾಗೂ ಇತರ ಸಾತ್ವಿಕ ಆಹಾರಗಳನ್ನು ದೇವರಿಗೆ ಅರ್ಪಿಸಿ ನಂತರ ಪ್ರಸಾದವಾಗಿ ಸೇವಿಸುವ ಪದ್ಧತಿ ಇದೆ. ಸ್ನೇಹಿತರೆ, ಈ ಬಾರಿಯ ಆಷಾಢ ಅಮಾವಾಸ್ಯ ಮಂಗಳವಾರ ಜುಲೈ 14ರಂದು ಬಂದಿದೆ. ಮಂಗಳವಾರವು ಶಕ್ತಿ, ಧೈರ್ಯ ಮತ್ತು ದುಷ್ಟಶಕ್ತಿಗಳ ನಿವಾರಣೆಯ ಸಂಕೇತವಾಗಿರುವ ದಿನವೆಂದು ಹಲವರು ನಂಬುತ್ತಾರೆ. ಆದ್ದರಿಂದ ಈ ದಿನ ಭಕ್ತಿಯಿಂದ ಮಾಡುವ ಕೆಲವು ಸರಳ ಆಚರಣೆಗಳು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಎಂದು ಸಂಪ್ರದಾಯಗಳಲ್ಲಿ ಹೇಳಲಾಗಿದೆ. ಇಂದು ನಾನು ಹೇಳುವ ಈ ಉಪಾಯಕ್ಕೆ ಕೇವಲ 2 ವಸ್ತುಗಳು ಸಾಕು. ಒಂದೆರಡು ವಿಳೆದೆಲೆಗಳು, ಮತ್ತೊಂದು ಅರಿಶಿಣ ಬೆರೆಸಿದ ಶುದ್ಧ ನೀರು. ಅರಿಶಿಣವನ್ನು ಮಂಗಳಕರ ಮತ್ತು ಶುದ್ಧತೆಯ ಸಂಕೇತವೆಂದು
ಸ್ನೇಹಿತರೆ, ಮೊದಲನೆಯದಾಗಿ ಬೆಳಿಗ್ಗೆ ಅಥವಾ ಸಂಜೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ದೇವರ ಮನೆಯಲ್ಲಿ ದೀಪ ಹಚ್ಚಿ, ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಹಾಕಿ ಕಲಸಿ. ಈಗ 2 ವಿಳೆದೆಲೆಗಳನ್ನು ಆ ಅರಿಶಿಣದ ನೀರಿನಲ್ಲಿ ಅದ್ದಿ ಮೊದಲಿಗೆ ಮನೆಯ ಹೊಸ್ತಿಲಿಗೆ ಆ ನೀರನ್ನು ಸೌಮ್ಯವಾಗಿ ಪ್ರೋಕ್ಷಣೆ ಮಾಡಿ, ನಂತರ ಮುಖ್ಯ ಬಾಗಿಲಿಗೆ ಪ್ರೋಕ್ಷಣೆ ಮಾಡಿ, ಬಳಿಕ ಮನೆಯ ಹಾಲ್, ಅಡುಗೆ ಮನೆ ಮತ್ತು ಮಲಗುವ ಕೋಣೆಗಳ ಮೂಲೆಗಳಿಗೆ ಸ್ವಲ್ಪ ಸ್ವಲ್ಪವಾಗಿ ಪ್ರೋಕ್ಷಣೆ ಮಾಡಿ, ನೆಲದ ಮೇಲೆ ಹೆಚ್ಚು ಚೆಲ್ಲದಂತೆ ಜಾಗ್ರತೆ ವಹಿಸಿ. ಈ ವೇಳೆ ಮನಸ್ಸಿನಲ್ಲಿ ನಮ್ಮ ಮನೆಯಿಂದ ಎಲ್ಲ ನಕಾರಾತ್ಮಕತೆ ದೂರವಾಗಲಿ, ದೇವರ ಕೃಪೆ ಮತ್ತು ಶುಭ ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸಿ. ಆನಂತರ ಅದೇ ಅರಿಶಿಣದ ನೀರನ್ನು ನಿಮ್ಮ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಳ್ಳಿ. ಈ ವೇಳೆ ಹನುಮಂತನನ್ನು, ದುರ್ಗಾದೇವಿಯನ್ನು ಅಥವಾ ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸಬಹುದು. ಮಂಗಳವಾರವಾಗಿರುವುದರಿಂದ ಹನುಮಾನ್ ಚಾಲಿಸ ಅಥವಾ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಇನ್ನಷ್ಟು ಭಕ್ತಿಭಾವ ಮೂಡುತ್ತದೆ ಎಂದು ಅನೇಕರು ನಂಬುತ್ತಾರೆ. ಈ ಪರಿಹಾರವನ್ನು ಮಾಡಿದ ನಂತರ ವಿಳೆದೆಲೆಗಳನ್ನು ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇಡಿ. ಮರುದಿನ ಬೆಳಿಗ್ಗೆ ಆ ನೀರನ್ನು ಅಡುಗೆ ಮನೆಯ ಸಿಂಕ್ನಲ್ಲಿ ಅಥವಾ ಗಿಡದ ಬುಡದಲ್ಲಿ ಸುರಿಯಬಹುದು. ವಿಳೆದೆಲೆಗಳನ್ನು ಸಹ ಮರದ ಬುಡದಲ್ಲಿ ಗೌರವದಿಂದ ಇಡಬಹುದು. ಸ್ನೇಹಿತರೆ, ನಿಮಗೇನಾದರೂ ಶತ್ರುಕಾಟ, ಅನಗತ್ಯ ವೈಮನಸ್ಸು ಅಥವಾ ಪದೇ ಪದೇ ಅಡೆತಡೆಗಳು ಎದುರಾಗುತ್ತಿದ್ದರೆ ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲೆಂದು ಆಷಾಢ ಅಮಾವಾಸ್ಯೆಯಂದು ಈ ಸರಳ ಸಾತ್ವಿಕ ಉಪಾಯವನ್ನು ಭಕ್ತಿಯಿಂದ ಮಾಡಬಹುದು. ಈ ಉಪಾಯಕ್ಕೆ 2 ಒಣ ಕೆಂಪು ಮೆಣಸಿನಕಾಯಿಗಳು, 2 ಲವಂಗಗಳು ಮತ್ತು 1 ಕೆಂಪು ದಾರ ಸಾಕು. 2 ಮೆಣಸಿನಕಾಯಿಗಳನ್ನು ಕ್ರಾಸ್ ಆಕಾರದಲ್ಲಿ ಇಟ್ಟು ಮಧ್ಯದಲ್ಲಿ 2 ಲವಂಗಗಳನ್ನು ಇರಿಸಿ ಕೆಂಪು ದಾರದಿಂದ ಕಟ್ಟಿಕೊಳ್ಳಿ. ನಂತರ ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ಅದನ್ನು ಎಡಗೈಯಲ್ಲಿ ಹಿಡಿದು ಹೀಗೆ ಪ್ರಾರ್ಥಿಸಿ: ದೇವರೇ, ನನಗೆ ಯಾರ ಮೇಲೂ ದ್ವೇಷವಿಲ್ಲ. ನನಗೂ ಒಳ್ಳೆಯದಾಗಲಿ, ನನ್ನ ವಿರೋಧಿಗಳಿಗೂ ಒಳ್ಳೆಯದಾಗಲಿ. ನಮ್ಮ ನಡುವಿನ ವೈಮನಸ್ಸು ದೂರವಾಗಿ ನನ್ನ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಕಾರಾತ್ಮಕತೆ ನೆಲೆಸಲಿ. ನನ್ನನ್ನು ಎಲ್ಲ ರೀತಿಯ ನಕಾರಾತ್ಮಕತೆಯಿಂದ ಕಾಪಾಡಿ ನನ್ನ ಕುಟುಂಬದ ಮೇಲೆ ಸದಾ ನಿಮ್ಮ ಕೃಪೆ ಇರಲಿ. ಈ ಪ್ರಾರ್ಥನೆ ಮುಗಿದ ನಂತರ ಈ ಕಟ್ಟನ್ನು ಸುರಕ್ಷಿತವಾಗಿ ಸುಟ್ಟು ಅದರ ಬೂದಿಯನ್ನು ಅಥವಾ ಯಾರೂ ತುಳಿಯದ ಸ್ಥಳದಲ್ಲಿ ಗೌರವದಿಂದ ವಿಲೇವಾರಿ ಮಾಡಬಹುದು. ಈ ರೀತಿಯ ಆಚರಣೆಗಳು ಧಾರ್ಮಿಕ ನಂಬಿಕೆ ಮತ್ತು ಜನಪದ ಸಂಪ್ರದಾಯಗಳ ಭಾಗವಾಗಿದ್ದು ಯಾರಿಗೂ ಹಾನಿ ಮಾಡುವ ಉದ್ದೇಶದಿಂದ ಅಲ್ಲ. ಸ್ನೇಹಿತರೆ, ಜೀವನದಲ್ಲಿ ಶಾಂತಿ, ಮನೋಬಲ ಮತ್ತು ಸಕಾರಾತ್ಮಕತೆ ಹೆಚ್ಚಲೆಂದು ಮಾಡುವ ಆಧ್ಯಾತ್ಮಿಕ ಆಚರಣೆಯಾಗಿ ಇದನ್ನು ಪರಿಗಣಿಸಲಾಗುತ್ತದೆ. ಜೊತೆಗೆ ದೇವರ ಮೇಲಿನ ಭಕ್ತಿ, ಸತ್ಕಾರ್ಯ, ಕ್ಷಮೆಯ ಮನೋಭಾವ ಮತ್ತು ಸತ್ಯನಿಷ್ಠೆಯೇ ಜೀವನದಲ್ಲಿ ನಿಜವಾದ ರಕ್ಷಣೆ ಮತ್ತು ಯಶಸ್ಸಿಗೆ ಮುಖ್ಯವಾದ ಮಾರ್ಗಗಳಾಗಿವೆ. ಸ್ನೇಹಿತರೆ, ಈ ವಿಶೇಷ ದಿನದಂದು ಸಂಜೆ ಮನೆಯಲ್ಲೊಂದು ಎಳ್ಳೆಣ್ಣೆಯ ದೀಪ ಹಚ್ಚುವ ಪದ್ಧತಿ ಅನೇಕ ಕಡೆ ಕಂಡುಬರುತ್ತದೆ. ದೀಪವು ಕೇವಲ ಬೆಳಕನ್ನು ನೀಡುವ ವಸ್ತುವಲ್ಲ, ಅದು ನಮ್ಮ ಜೀವನದಲ್ಲಿರುವ ಅಜ್ಞಾನ, ಭಯ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡುವ ಜ್ಞಾನದ ಬೆಳಕಿನ ಸಂಕೇತವಾಗಿದೆ. ಎಣ್ಣೆಯ ದೀಪದ ಜ್ವಾಲೆಯು ಮನಸ್ಸಿಗೆ ಏಕಾಗ್ರತೆ, ಶಾಂತಿ ಮತ್ತು ಭಕ್ತಿಯ ಭಾವನೆಯನ್ನು ನೀಡುತ್ತದೆ ಎಂದು ಅನೇಕರು ನಂಬುತ್ತಾರೆ. ಆಷಾಢ ಅಮಾವಾಸ್ಯೆಯಂದು ಎಳ್ಳೆಣ್ಣೆ ದೀಪ ಹಚ್ಚುವಾಗ ಅದರಲ್ಲಿ ಸ್ವಲ್ಪ ಅರಿಶಿಣದ ಒಂದು ತುಂಡು ಅಥವಾ ಅರಿಶಿಣವನ್ನು ಇಡುವ ಸಂಪ್ರದಾಯವನ್ನು ಕೆಲವರು ಪಾಲಿಸುತ್ತಾರೆ. ಅರಿಶಿಣವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಶುದ್ಧತೆ, ಮಂಗಳ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗಿದೆ. ಅರಿಶಿಣದ ಹಳದಿ ಬಣ್ಣವು ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರತೀಕವಾಗಿದೆ ಎಂದು ಧಾರ್ಮಿಕ ನಂಬಿಕೆಗಳಲ್ಲಿ ಹೇಳಲಾಗುತ್ತದೆ. ಈ ದಿನ ಈ ಎಳ್ಳೆಣ್ಣೆ ದೀಪ ಹಚ್ಚುವಾಗ ಕೇವಲ ಆಚರಣೆಗಾಗಿ ಮಾಡದೆ ಮನಸ್ಸಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆಯನ್ನು ಇಟ್ಟುಕೊಂಡು ಮಾಡುವುದು ಮುಖ್ಯವೆಂದು ಹಿರಿಯರು ಹೇಳುತ್ತಿದ್ದರು. ದೀಪದ ಮುಂದೆ ಕುಳಿತು ದೇವರನ್ನು ಸ್ಮರಿಸುವುದು, ನಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳುವುದು ಮತ್ತು ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವುದು ಈ ದಿನದ ವಿಶೇಷತೆಯಾಗಿದೆ. ಈ ಎಳ್ಳೆಣ್ಣೆ ದೀಪವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಡುವ ಪದ್ಧತಿಯನ್ನು ಕೆಲವು ಸಂಪ್ರದಾಯಗಳಲ್ಲಿ ಅನುಸರಿಸಲಾಗುತ್ತದೆ. ವಾಸ್ತು ನಂಬಿಕೆಗಳ ಪ್ರಕಾರ ಈಶಾನ್ಯ ದಿಕ್ಕನ್ನು ಪವಿತ್ರ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ದೇವರ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ. ಕೆಲವರು ದೀಪವನ್ನು ಹಚ್ಚಿದ ನಂತರ ಓಂ ನಮಃ ಶಿವಾಯ ಅಥವಾ ತಮ್ಮ ಇಷ್ಟ ದೇವರ ಮಂತ್ರಗಳನ್ನು ಜಪಿಸುತ್ತಾರೆ. ಈ ರೀತಿಯ ಪ್ರಾರ್ಥನೆಯು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಮತ್ತು ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕ ಭಾವನೆ ಮೂಡಿಸುತ್ತದೆ ಎಂಬ ನಂಬಿಕೆ ಇದೆ. ಆಷಾಢ ಅಮಾವಾಸ್ಯೆ ಈ ಪವಿತ್ರ ದಿನದಲ್ಲಿ ದೀಪದ ಬೆಳಕು ಕೇವಲ ಮನೆಯ ಕತ್ತಲೆಯನ್ನು ಮಾತ್ರವಲ್ಲ, ನಮ್ಮ ಮನಸ್ಸಿನಲ್ಲಿರುವ ದುಃಖ, ಚಿಂತೆ ಮತ್ತು ಕೆಟ್ಟ ಆಲೋಚನೆಗಳನ್ನು ದೂರ ಮಾಡುವ ಒಂದು ಆಧ್ಯಾತ್ಮಿಕ ಸಂಕೇತವಾಗಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.